2023-24ನೇ ಸಾಲಿನಿಂದ ಶಿವಮೊಗ್ಗ ಶಾಲೆಯಲ್ಲಿ ಅತ್ಯುತ್ತಮ ಕಾಲೇಜು ಎಂದು ಹೆಸರು ಪಡೆದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೊರಬ ಈ ವರ್ಷದ ಪ್ರವೇಶ ಆರಂಭವಾಗಿದೆ. ನಿಮ್ಮ ಉತ್ತಮ ಭವಿಷ್ಯವನ್ನ ಸರ್ಕಾರಿ ಕಾಲೇಜಿನಲ್ಲೂ ಕೂಡ ಕಂಡುಕೊಳ್ಳಬಹುದು. ಹೌದು, ಎಷ್ಟೋ ಪೋಷಕರು ಸರ್ಕಾರಿ ಶಾಲೆ ಮತ್ತು ಕಾಲೇಜು ಅಂದ್ರೆ ಮೂಗು ಮುರಿಯುವವರುಂಟು. ಆದ್ರೆ ಸೊರಬ ಪದವಿ ಪೂರ್ವ ಕಾಲೇಜಿನ ವ್ಯವಸ್ಥೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯ ತಾಕತ್ತು. ಶಿಕ್ಷಣ ಎಷ್ಟು ಮಟ್ಟಿಗೆ ಜೀವನದಲ್ಲಿ ಮುಖ್ಯ ಅಂತಕ್ಕಂಥದ್ದು. ಬಂಗಾರಪ್ಪಾಜಿ ನಾವೆಲ್ಲ ಕಾನ್ವೆಂಟ್ ಅಲ್ಲಿ ಓದಿದ್ವಿ, ಈ ತರ ಒಂದು ಪ್ರೈವೇಟ್ ಶಾಲೆಯಲ್ಲಿ ಮೇರಿ ಮಾಕ್ಲೆಟ್ ಸ್ಕೂಲ್ ಅಂತ ಹೇಳಿ. ಬಂಗಾರಪ್ಪಾಜಿ ಅವರು ಎಲ್ಲಿ ಓದಿದ್ದು? ಅವರು ಸರ್ಕಾರಿ ಶಾಲೆ ಕುಟ್ಟೂರಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ಕಾರ್ಯಕ್ರಮದ ಮೂಲಕ ಇವತ್ತು ಕೂಡ ಜನರ ಸೇವೆ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಸರ್ಕಾರಿ ಶಾಲೆ ಇಲ್ಲ ಶಾಲೆಯ ವಿದ್ಯಾಭ್ಯಾಸದ ಆ ತಾಕತ್ತು ಏನು ಅಂತ ಹೇಳಿ. ಮಾನ್ಯ ಸಿದ್ದರಾಮಯ್ಯ ಅವರು ಅಷ್ಟೇ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಅದನ್ನ ಎಲ್ಲ ಅಂದ್ರೆ ವಿದ್ಯಾಭ್ಯಾಸ ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಮುಖ್ಯ ಅಂತಕ್ಕಂಥದ್ದು. ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಓದಲು ಅನಾನುಕೂಲ ಆಗಬಾರದು ಎಂದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರು ಸಾಕಷ್ಟು ಕಾಳಜಿಯನ್ನ ತೆಗೆದುಕೊಂಡು ಎಲ್ಲ ಸೌಕರ್ಯಗಳನ್ನ ಶಾಲೆ ಮತ್ತು ಕಾಲೇಜಿಗೆ ಒದಗಿಸಿಕೊಟ್ಟಿದ್ದಾರೆ. ಈ ವರ್ಷದ ಶಾಲಾ ದಾಖಲಾತಿಗಳನ್ನ ನಮ್ಮ ಕಾಲೇಜಿಗೆ ಆದಷ್ಟು ವಿದ್ಯಾರ್ಥಿಗಳು ಬಂದು ಸೇರ್ಪಡೆಯಾದ್ರೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತ ಎಲ್ಲ ಕೆಲಸಗಳು ಕೂಡ ನಮ್ಮ ಕಾಲೇಜು ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರು ಮಾಡಲು ಸಿದ್ಧರಿದ್ದೇವೆ ಎಂದು ಎಲ್ಲ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ ಎಲ್ಲ ಶಿಕ್ಷಕ ವೃಂದದವರು. ನಮಸ್ಕಾರ, ನಾನು ಸುರೇಶಪ್ಪ ಎಂಬುದಲ್ಲಿ ಸರ್ಕಾರಿ ಪದವಿ ಕಾಲೇಜು ಸೊರಬ ಇಲ್ಲಿಯ ಪ್ರಾಂಶುಪಾಲನಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ದಾಖಲಾತಿ ಆಂದೋಲನವನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಒಂದು ಅವಕಾಶಗಳನ್ನು ನಮ್ಮ ಕಾಲೇಜಿನಲ್ಲಿ ಸರ್ಕಾರದ ಒಂದು ವತಿಯಿಂದ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಈಗ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪನವರ ಒಂದು ಸಹಕಾರದೊಂದಿಗೆ ಕಾಲೇಜು ಅತ್ಯಂತ ಅಭಿವೃದ್ಧಿಯಲ್ಲಿ ಅತ್ಯಂತ ದಾಪುಗಾಲ ನೀಡ್ತಾ ಇದೆ. ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟಿಗಳನ್ನು ಕೂಡ ಈಗ ಇಲಾಖೆ ಮತ್ತು ಶಿಕ್ಷಣ ಸಚಿವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಈ ಒಂದು ಪ್ರಯೋಗಾಲಯಗಳಿರ್ಬೋದು ಅಥವಾ ಕೊಠಡಿಗಳಿರ್ಬೋದು, ಹೊಸದಾಗಿ ಈಗಾಗಲೇ ಕೊಠಡಿಗಳು ಮಕ್ಕಳ ಅನುಕೂಲಕ್ಕೋಸ್ಕರ ವಿಶೇಷವಾದಂಥ ಕೊಠಡಿಗಳನ್ನು ಈಗಾಗಲೇ ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮತ್ತೆ ಲ್ಯಾಬ್ಗಳು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಅಥವಾ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮ ದರ್ಜೆಯ ಒಂದು ಪ್ರಯೋಗಾಲಯಗಳನ್ನು ಈಗಾಗಲೇ ನಾವು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಮ್ಮ ಇಲಾಖೆ ಮತ್ತು ಶಿಕ್ಷಣ ಸಚಿವರು. ಹಾಗೆ ಆದರ್ಶ ಕಾಲೇಜ್ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಅದನ್ನು ನಮ್ಮ ಕಾಲೇಜು ಶಿವಮೊಗ್ಗ ಜಿಲ್ಲೆಯಲ್ಲಿ ಅದನ್ನು ಆಯ್ಕೆ ಮಾಡಿದ್ದಾರೆ. 2023-24ನೇ ಸಾಲಿನಿಂದ ಆದರ್ಶ ಕಾಲೇಜಾಗಿ ನಮ್ಮ ಕಾಲೇಜು ಪರಿವರ್ತನೆ ಆಗಿದೆ. ವಿಶೇಷವಾದಂಥ ಆದ್ಯತೆಯನ್ನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರ ಮತ್ತು ಇಲಾಖೆ ಒದಗಿಸಿಕೊಡ್ತಾ ಇದೆ. ಬೇಕಾದಂಥ ಎಲ್ಲ ಅನುದಾನವನ್ನು ಕೂಡ ಇಲಾಖೆ ಮತ್ತು ಸರ್ಕಾರ ಒದಗಿಸಿಕೊಟ್ಟಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯಗಳಿರ್ಬೋದು, ಶೌಚಾಲಯ ಇರ್ಬೋದು ಅಥವಾ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯದ ಪರಿಕರಗಳಿರ್ಬೋದು. ಹಾಗೆಯೇ ಈ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ CET ನೀಟ್ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ತರಗತಿಗಳನ್ನ ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ. ಮತ್ತೆ ಈಗ ಆದರ್ಶ ಕಾಲೇಜಾಗಿ ಏನು ಪರಿವರ್ತನೆ ಆಯಿತು ಅವತ್ತಿನಿಂದಲೂ ಕೂಡ ಆ ಒಂದು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ CET ಮತ್ತು ನೀಟ್ ಕೋಚಿಂಗ್ ತರಗತಿಗಳನ್ನ ಆನ್ಲೈನ್ ನಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಡಿಜಿಟಲ್ ಬೋರ್ಡ್ಗಳನ್ನು ಕೂಡ ನಮ್ಮ ಇಲಾಖೆ ಅದನ್ನು ಪೂರೈಸಿದೆ. ಆ ಮೂಲಕವಾಗಿ ಮಕ್ಕಳು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಯಾವ ರೀತಿ ಅಂದ್ರೆ ಪರೀಕ್ಷಾ ಪದ್ಧತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾದಂಥ ಒಂದು ಪರೀಕ್ಷಾ ಪದ್ಧತಿಯನ್ನ ಈಗಾಗಲೇ ನಾವು ಅಳವಡಿಸಿಕೊಂಡಿದ್ದೇವೆ. ಇಲಾಖೆಯ ಒಂದು ನಿರ್ದೇಶನದಂತೆ ಎಲ್ಲ ಕೊಠಡಿಗಳಲ್ಲೂ ಕೂಡ ನಾವು CC ಕ್ಯಾಮೆರಾಗಳನ್ನ ಅಳವಡಿಸಿದ್ದೇವೆ. ಪರೀಕ್ಷೆ ಮತ್ತು ತರಗತಿಗಳು ಅತ್ಯಂತ ಪಾರದರ್ಶಕವಾಗಿ ನಡೆಯುವಂತ ವಾತಾವರಣವನ್ನ ನಮ್ಮ ಒಂದು ಕಾಲೇಜಿನಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದೇವೆ. ಸೊ ಪರೀಕ್ಷೆಯಲ್ಲೂ ಕೂಡ ಉತ್ತಮವಾದಂತಹ ಅಂಕಗಳನ್ನು ಪಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿದ್ದಾರೆ. ಮತ್ತೆ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗೆ ಏನೇನೋ ಅವರಿಗೆ ಕಾಲಾನುಕಾಲಕ್ಕೆ ಏನೋ ಅನುಕೂಲ ಆಗಬೇಕು ಅದೆಲ್ಲವನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ, ಉಪನ್ಯಾಸಕರ ಸಹಕಾರದೊಂದಿಗೆ ಕಾಲಕಾಲಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಭೆಯನ್ನು ಕರೆದು ಆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದಕ್ಕಂಥ ವಿದ್ಯಾರ್ಥಿಗಳನ್ನ ಯಾವ ರೀತಿ ನಾವು ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಹೇಗೆ ಅನ್ನೋದನ್ನ ನಾವೆಲ್ಲರೂ ಕೂತು ಅದನ್ನ ಒಂದು ಕಾಲೇಜು ಅಭಿವೃದ್ಧಿ ಸಮಿತಿಯ ಸಭೆಯಲ್ಲಿ ಮತ್ತು ಒಂದು ಪೋಷಕರ ಸಭೆಯಲ್ಲಿ ಚರ್ಚಿಸಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದ ವಾತಾವರಣವನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ.
ಕಲಿಕೆಯಲ್ಲಿ ಹಿಂದುಳಿದಕ್ಕಂತ ವಿದ್ಯಾರ್ಥಿಗಳಿಗೆ ವಿಶೇಷವಾದ ತರಗತಿಗಳನ್ನ ಈಗ ರೆಗ್ಯುಲರ್ ಕ್ಲಾಸ್ ಮುಗಿದ ನಂತರವೂ ಕೂಡ ನಮ್ಮೆಲ್ಲ ಉಪನ್ಯಾಸಕರ ಸಹಕಾರದೊಂದಿಗೆ ನಾವು ಮತ್ತೆ ವಿಶೇಷವಾದ ತರಗತಿಗಳನ್ನು ತೆಗೆದುಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಮತ್ತೆ ಒಂದು ಕಿರು ಪರೀಕ್ಷೆಗಳನ್ನು ನಡೆಸಿ ಅವರ ಒಂದು ಬೌದ್ಧಿಕ ಮಟ್ಟವನ್ನ ಹೆಚ್ಚು ಮಾಡಲಿಕ್ಕೆ ಅನುಕೂಲವಾಗುವಂತ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಹಾಗಾಗಿ ಈ ಎಲ್ಲ ಸದುಪಯೋಗಗಳನ್ನ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಪಡ್ಕೊಳ್ಬೇಕು. ಪೋಷಕರು ಕೂಡ ಈ ಒಂದು ಕಾಲೇಜಿನ ಸರ್ಕಾರಿ ಕಾಲೇಜಿಗೆ ಪ್ರವೇಶವನ್ನ ಮಾಡಬೇಕು. ತಮ್ಮ ಮಕ್ಕಳನ್ನ ಕಾಲೇಜು ಅಭಿವೃದ್ಧಿ ಆಗಬೇಕು. ತಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ಗಳು ಇದಾವೆ. ಮತ್ತೆ ಯಾವುದೇ ರೀತಿ ಸರ್ಕಾರದ ಶುಲ್ಕವನ್ನು ಹೊರತುಪಡಿಸಿ ಯಾವುದೇ ಶುಲ್ಕವನ್ನು ಕೂಡ ನಾವು ತೆಗೆದುಕೊಳ್ಳೋದಿಲ್ಲ. ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರನೇ ಅನುಕೂಲ ಮಾಡಿಕೊಟ್ಟಿದೆ. ನಾವು ಶುಲ್ಕದ ರಿಯಾಯಿತಿ ಇರುವ ಹೆಣ್ಣು ಮಕ್ಕಳಿಗೆ ಶುಲ್ಕ ರಿಯಾಯಿತಿ ಇರ್ತದೆ. ಆನಂತರ ಬೇಕಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟಿಗಳು, ಆ ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟಿ, ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಫೆಸಿಲಿಟಿಗಳನ್ನು ಕೂಡ ನಾವು ಇಲಾಖೆಯ ನಿರ್ದೇಶನದಂತೆ ಒದಗಿಸಿಕೊಡ್ತಾ ಇದ್ದೇವೆ. ಸೊ ಇದಕ್ಕೆಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸಾರ್ವಜನಿಕರ ಸಹಕಾರ ಇದೆ, ಕಾಲೇಜು ಸಮಿತಿಯ ಸಹಕಾರ ಇದೆ, ಮಾನ್ಯ ಶಿಕ್ಷಣ ಸಚಿವರ ಸಹಕಾರ ನಮ್ಗೆ ಯಾವಾಗಲೂ ಕೂಡ ಅವರ ಒಂದು ಸಹಕಾರ ಇದೆ. ಆ ಮೂಲಕವಾಗಿ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇದರ ಒಂದು ಅನುಕೂಲತೆಗಳನ್ನ ನಮ್ಮ ಪೋಷಕರು ಮತ್ತು ಮಕ್ಕಳು ಪಡ್ಕೊಳ್ಬೇಕು. ಸರ್ಕಾರಿ ಕಾಲೇಜು ಅಭಿವೃದ್ಧಿ ಆಗಬೇಕು. ಹೆಚ್ಚಿನ ಮಕ್ಕಳು ಇಲ್ಲಿ ಪ್ರವೇಶ ಪಡಲಿಕ್ಕೆ ಬಂದರೂ ಕೂಡ ನಾವು ಅದಕ್ಕೆ ಆ ಬಂದಂತ ಸಂಖ್ಯೆಯ ಮಕ್ಕಳಿಗೆ ಏನೇನು ಸೌಲಭ್ಯಗಳು ಬೇಕೋ ಎಲ್ಲವೂ ಕೂಡ ನಮಗೆ ಸರ್ಕಾರ ಒದಗಿಸಿಕೊಟ್ಟಿದೆ. ಕೊಠಡಿಗಳಿರ್ಬೋದು, ಶೌಚಾಲಯ ಇರ್ಬೋದು, ಆಟದ ಮೈದಾನ ಇರ್ಬೋದು, ಇನ್ನಿತರ ಎಲ್ಲ ಒಂದು ಮಕ್ಕಳಿಗೆ ಕಲಿಯುವಂತ ವಾತಾವರಣ ಎಲ್ಲವನ್ನೂ ಕೂಡ ಸರ್ಕಾರ ಮತ್ತು ನಮ್ಮ ಇಲಾಖೆ ಒದಗಿಸಿಕೊಟ್ಟಿದೆ. ಆ ಎಲ್ಲಾ ಸೌಲಭ್ಯಗಳನ್ನ ಇಲ್ಲಿರ್ತಕ್ಕಂಥ ಪೋಷಕರು, ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮದ ಮಕ್ಕಳು ಮತ್ತು ಪೋಷಕರು ಅದರ ಸದುಪಯೋಗವನ್ನು ತಮ್ಮ ಮಕ್ಕಳಿಗೆ ಒದಗಿಸಿಕೊಡ್ಬೇಕು. ದೂರದ ಊರುಗಳಿಗೆ ಹೋಗಿ ಅವರು ಆ ಮಕ್ಕಳಿಗೆ ವಸತಿ ಸಮಸ್ಯೆ ಇರ್ಬೋದು ಅಥವಾ ಬಸ್ಸಿನ ಅನಾನುಕೂಲತೆ ಇರ್ಬೋದು, ಅದು ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಒಂದು ಮಾರ್ಗದಲ್ಲೂ ಕೂಡ ಉತ್ತಮವಾದಂತಹ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಮ್ಮ ಮಾನ್ಯ ಸಚಿವರು ಒದಗಿಸಿಕೊಟ್ಟಿದ್ದಾರೆ. ಮತ್ತೆ ಉತ್ತಮವಾದಂತ ಒಂದು ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಸೊರಬದಲ್ಲಿ. ಅದು ಹೆಣ್ಮಕ್ಳಿಗಿರ್ಬೋದು ಅಥವಾ ಗಂಡು ಮಕ್ಕಳಿಗಿರ್ಬೋದು, ಮತ್ತೆ ಒಂದು ಈ SC/ST ಮಕ್ಕಳಿಗಿರ್ಬೋದು, ವ್ಯವಸ್ಥಿತವಾದ ಒಂದು ಈ ವಿದ್ಯಾರ್ಥಿ ನಿಲಯದ ಸೌಲಭ್ಯಗಳು ಇರೋದ್ರಿಂದ, ಅಲ್ಲಿ ಕಲಿಯುವಂತ ಎಲ್ಲ ವಾತಾವರಣ ಇರೋದ್ರಿಂದ ಮಕ್ಕಳು ದೂರದ ಊರಿಗೆ ಹೋಗಿ ಶಿಕ್ಷಣವನ್ನು ಪಡೆಯೋದ್ಕಿಂತ ಸ್ಥಳೀಯದಲ್ಲೇ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಉತ್ತಮವಾದಂತ ಒಂದು ಶೈಕ್ಷಣ ಒಂದು ವಾತಾವರಣವನ್ನು ಇಲ್ಲಿ ನಿರ್ಮಾಣ ಇರೋದ್ರಿಂದ ಅವರು ಅದರ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಪೋಷಕರಿಗೂ ಕೂಡ ಯಾವುದೇ ರೀತಿ ಶಿಕ್ಷಣ ಅಂತಕ್ಕಂಥ ಹೊರೆಯಾಗದ ರೀತಿಯಲ್ಲಿ ಸರ್ಕಾರಿ ವ್ಯವಸ್ಥೆ ಏನಿದೆ ಅದನ್ನು ಉಪಯೋಗ ಪಡ್ಕೊಳ್ಳೋದ್ರಿಂದ ಅವರ ಒಂದು ಮಕ್ಕಳ ಕಲಿಕೆಯ ಜೊತೆಗೆ ಪೋಷಕರಿಗೂ ಕೂಡ ಅನುಕೂಲವಾಗ್ತದೆ ಅಂತ ಹೇಳಿ ಈ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಎಲ್ಲರ ಸಹಕಾರ ಇದೆ. ದಯವಿಟ್ಟು ಎಲ್ಲ ಪೋಷಕರು ಮತ್ತು ಮಕ್ಕಳು ನಮ್ಮ ಕಾಲೇಜಿಗೆ ಒಮ್ಮೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಉತ್ತಮವಾದಂಥ ವಾತಾವರಣವನ್ನ ತಾವು ಕೂಡ ಅದನ್ನ ಪರಿಶೀಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಲೇಜಿಗೆ ಬಂದು ಪ್ರವೇಶ ಪಡ್ಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರನ್ನೂ ಕೂಡ ನಾವು ಇಲಾಖೆ ಪರವಾಗಿ ಮತ್ತೆ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಪರವಾಗಿ ಎಲ್ಲರನ್ನೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ CDCಯ ಉಪಾಧ್ಯಕ್ಷರು ನಾಗರಾಜ್ ಜೈನ್ ಅಲಿಯಾಸ್ ಬಣ್ಣದ ಬಾಬು ಸ್ವರ್ಬ, ತಮ್ಮೆಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉತ್ತಮವಾದ ಕಾಲೇಜಾಗಿ ಮಾರ್ಪಟ್ಟಿದೆ. ನಮ್ಮ ನೆಚ್ಚಿನ ಶಾಲಾ ಶಿಕ್ಷಣ ಮಂತ್ರಿಗಳು, ಶಾಸಕರು ಆದಂತಹ ಸಚಿವರಾದಂತಹ ಮಧು ಬಂಗಾರಪ್ಪನವರು ಅತಿ ಹೆಚ್ಚಿನ ಕಾಳಜಿಯನ್ನ ವಹಿಸಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಉತ್ತಮವಾದ ಆ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅನ್ನುವ ನಿಟ್ಟಿನಲ್ಲಿ ಮಕ್ಕಳಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನು ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಟ್ಟಿಗೆ ನಮ್ಮ ಶಾಲಾ ಕೊಠಡಿ ಆಗಿರ್ಬೋದು ಅಥವಾ ಎಲ್ಲ ಆಟದ ಮೈದಾನ, ಶೈಕ್ಷಣಿಕವಾಗಿ ಶಿಕ್ಷಣದ ವ್ಯವಸ್ಥೆಯನ್ನು ತುಂಬಾ ಉತ್ತಮವಾದ ವ್ಯವಸ್ಥೆಯನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳು ನಮ್ಮ ಕಾಲೇಜಿಗೆ ಬಂದು ಸೇರಿದ್ರೆ ನಿಮ್ಗೆ ತುಂಬಾ ಅನುಕೂಲ ಇದೆ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಬೇರೆ ಬೇರೆ ದೂರದ ಊರಿಗೆ ಸೇರೋದಕ್ಕಿಂತ ಅದೇ ಡೊನೇಷನ್ ಹಣವನ್ನ ಮುಂದಿನ ನಿಮ್ಮ ಗುರಿ ಸಾಧಿಸಲು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಆ ಹಣವನ್ನ ತಾವು ಬಳಸ್ಕೋಬಹುದು. ಯಾಕಂತ ಹೇಳಿದ್ರೆ ಕೇಳಿ, ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಉತ್ತಮವಾದ ವ್ಯವಸ್ಥೆ, ಅತ್ಯಂತ ಕಡಿಮೆ ಫೀಸು, ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಮಕ್ಕಳಿಗೆ ಆರೋಗ್ಯ ವಿಚಾರದಲ್ಲಿ ಆಪತ್ ನಿಧಿಯನ್ನು ಸಮೇತ ಮಕ್ಕಳಿಗೋಸ್ಕರ ಇಟ್ಟಿದ್ವಿ. ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ಮಕ್ಕಳಿಗೆ ತೊಂದರೆ ಆದ್ರೂ ಸಮೇತ ತಂದೆ ತಾಯಿಯವರ ಯಾವ ರೀತಿ ಮಕ್ಕಳನ್ನು ನೋಡ್ತಾರೋ ಅದೇ ರೀತಿಯಾದ ಒಂದು ಜವಾಬ್ದಾರಿ ನಮ್ಮ ಶಾಲಾ ಆಡಳಿತ ಮಂಡಳಿಯವರು, ನಮ್ಮ ಪ್ರಾಂಶುಪಾಲರು ಎಲ್ಲರ ಸಹಕಾರದಿಂದ ಮಕ್ಕಳು ಆರೋಗ್ಯ ದೃಷ್ಟಿಯಿಂದ ನಾವು ಒಂದು ಅಮೌಂಟ್ ಅನ್ನು ಸಮೇತ ಇಟ್ಟಿದ್ದೀವಿ. ಆಪತ್ ನಿಧಿಯ ಅಮೌಂಟ್ ಇಟ್ಟಿದ್ದೀವಿ. ಜೊತೆಗೆ ಉತ್ತಮವಾದ ವ್ಯವಸ್ಥೆ, ಶಿಕ್ಷಣದ ವ್ಯವಸ್ಥೆ ಇದೆ. ಉಪನ್ಯಾಸಕರು ತುಂಬಾ ಮಕ್ಕಳ ಬಗ್ಗೆ
ಅತ್ಯುತ್ತಮವಾದ ಒಂದು ಶಿಕ್ಷಣ ಜೊತೆಗೆ ಹಿಂದುಳಿದ ಮಕ್ಕಳಿಗೆ ಸಮೇತ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಮತ್ತೆ ವಿಶೇಷವಾದ ಒಂದು ತರಗತಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಸಮೇತ ಈ ನಮ್ಮ ಕಾಲೇಜಿನ ಫಲಿತಾಂಶವು ಹೆಚ್ಚಳ ಆಗ್ತಾ ಇದೆ. ನಮಗೆ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವೇನ್ ಇದುವರೆಗೂ ಕೇಳಿದೀವಿ ಅಷ್ಟನ್ನೂ ಸಮೇತ ನಮ್ಮ ನೆಚ್ಚಿನ ಮಧು ಬಂಗಾರಪ್ಪನವರು ಶಾಲಾ ಮತ್ತು ಶಿಕ್ಷಣ ಸಚಿವರು ಇವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಸಮೇತ ನಮ್ಮ ಶಾಲೆಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ತುಂಬಾ ಪ್ರೀತಿ ಪೂರ್ವಕವಾಗಿ ಅವರು ಮಾಡ್ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಈ ನಮ್ಮ ಸರ್ಕಾರಿ ಪದವಿ ಪೂರ್ವ ಸರ್ಕಾರಿ ಕಾಲೇಜಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗ್ಲಿ. ಬೇರೆ ಕಡೆ ಡೊನೇಷನ್ ಎಲ್ಲ ಕೊಟ್ಟು ಖಾಸಗಿ ಶಾಲೆಗೆ ಸೇರಿಸಿ ಆ ಡೊನೇಷನ್ ಮೊತ್ತವನ್ನು ಹಾಗೆ ಆ ಮಕ್ಕಳ ಹೆಸರು ಫಿಕ್ಸೆಡ್ ಮಾಡಿಟ್ರೆ ಮುಂದೊಂದು ದಿನ ಅವರ ಗುರಿಯನ್ನು ಈಡೇರಿಸುವ ಹೆಚ್ಚಿನ ಶಿಕ್ಷಣಕ್ಕೆ ಆ ದುಡ್ಡನ್ನು ಬಳಸಬಹುದು ಅಂತ ಹೇಳ್ತಾ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಂತೀನಿ. ಜೊತೆಗೆ ತಮ್ಮ ಮಕ್ಕಳು ನಮ್ಮ ಕಾಲೇಜಿಗೆ ಸೇರಿಸಿದ್ರೆ ಹಾಸ್ಟೆಲಿನ ಒಂದು ವ್ಯವಸ್ಥೆ ಆಗಿರ್ಬೋದು, ವಿದ್ಯಾರ್ಥಿಯರಿಗೆ ಎಲ್ಲರಿಗೂ ಹಾಸ್ಟೆಲ್ ವ್ಯವಸ್ಥೆ ಇದೆ, ಬಸ್ಸಿನ ವ್ಯವಸ್ಥೆ ಹತ್ತಿರವಿದೆ. ಹಾಗಾಗಿ ಎಲ್ಲ ಅನುಕೂಲ ಇರುವಂತ ನಮ್ಮ ಕಾಲೇಜ್ ಒಂದ್ಸರಿ ನೋಡಿ, ನಮ್ಮ ಕಾಲೇಜಿನ ಮೈದಾನ, ಕಾಲೇಜು ಕೊಠಡಿಗಳು ಪ್ರತಿಯೊಂದನ್ನು ತಾವು ಒಂದ್ಸರಿ ವೀಕ್ಷಿಸಿ ನಮ್ಮ ಸರ್ಕಾರಿ ಈ ಒಂದು ಪದವಿ ಪೂರ್ವ ಕಾಲೇಜ್ ತಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ವಿನಯಪೂರ್ವಕವಾಗಿ ತಮ್ಮಲ್ಲಿ. ಏನೇ ಆಗಲಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಿಗೆ ಸೇರಿಕೊಂಡು ಸರ್ಕಾರದಲ್ಲಿ ಸಿಗುವಂತಹ ಎಲ್ಲ ಸವಲತ್ತುಗಳನ್ನ ಪಡೆದುಕೊಳ್ಳಲಿ ಎಂಬುದೇ ನಮ್ಮ ಜನತಾ ಮೀಡಿಯಾದ ಕಳಕಳಿಯಾಗಿದೆ. ಸರ್ಕಾರಿ ಶಾಲೆ ಕಾಲೇಜುಗಳು ಉಳಿಯಬೇಕು, ಕನ್ನಡ ಶಾಲೆಗಳು ಬೆಳೆಯಬೇಕು. ವಿಜಯ್ ಗೌಳಿ, ಜನತಾ ಮೀಡಿಯಾ, ಸೊರಬ.